ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಜಂಡ ಬಾಂಬಲ್ಲಿ ಇಟ್ಟಿದ್ದೀನಿ ತಗೋ. ಅಬ್ಬಬ್ಬಬ್ಬ ಏನು ತಲೆ ಸಿಡಿತಾ ಇದೆ ಇವತ್ತು. ಅಮ್ಮ ಹಾಕು ಮಗ ಬೇಗ. ಆಹಾ 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 ಅಯ್ಯಯ್ಯೋ ಅಯ್ಯೋ ಜಾನು, ಬರೀ ತಲೆಲೇ ಮೃದಂಗ ಬಾರಿಸ್ಬೇಡ, ಕುತ್ತಿಗೆನೂ ನೋವಿದೆ, ಅಲ್ಲೂ ಸ್ವಲ್ಪ ಮೃದಂಗ ಬಾರಿಸಮ್ಮ. ಕುತ್ತಿಗೆ ಅಪ್ಪ ಆರ್ಸಮ್ಮ ಕಲ್ಲ. ಅಪ್ಪ ಅಯ್ಯಯ್ಯೋ ಏನಪ್ಪ ಇದು, ನನ್ನ ಮಗಳ ಕೈಯಲ್ಲಿ ಸಂಜೀವಿನಿ ರೇಖೆ ಇದೆ. ಮುಟ್ಟಿದ ತಕ್ಷಣ ಎಲ್ಲ ನೋವು ಮಾಯ ಆಗೋಯ್ತು. ಅಪ್ಪ ತಲೆನೋವು ಹೋಯ್ತಾ? ನಾನು ಹೋಗ್ಲಾ? ತಲೆನೋವು ಯಾರಿಗ ಮಗ? ಅಪ್ಪ ಓ ತಲೆನೋವು ನನಗೆ. ಬಾರಮ್ಮ, ಸುಲಭಕ್ಕೆ ಹೋಗ್ಬಿಡುತ್ತ ಅದು, ಹೋಗಲ್ಲ ಅದು. ಬಾ 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 ಬಾರಮ್ಮ, ಇಸಕ್ ಬಾರಮ್ಮ. ತಲೆನೋವು ಹೋಯ್ತು, ಕುತ್ತಿಗೆ ನೋವು ಹೋಯ್ತು ಅಂದ್ರೆ ನಾನೇ ಹೇಳ್ತೀನಿ. ತಂದೆ ಸೇವೆ ಮಾಡಬೇಕು ಮಗನೇ, ಒಳ್ಳೆ ಗಂಡ ಸಿಗ್ತಾನೆ. ಸುಮಾ, ಏನ್ ಮಾಡ್ತಿದ್ಯಾ ನೀನು? ನಿಧಾನ, ಬಸ್ರಿ ಅನ್ನೋದನ್ನ ಮರಿಬೇಡ ಸುಮಾ. ಸುಮಾ, ನಿನಗೆ ನನ್ನ ಮೇಲೆ ಬೇಜಾರಿದೆ ಅಲ್ವಾ? ನನಗೆ ಗೊತ್ತು ಸುಮಾ. ನಾನು ನಿನ್ನ ಮೈಂಡ್ ಡೈವರ್ಟ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಲ್ಲಿ ನೀನು ಅಡುಗೆ ಮುಗಿಸಿ ರಿಲ್ಯಾಕ್ಸ್ ಮಾಡ್ಬೋದಿತ್ತು. ಆದರೆ ನನ್ನಿಂದಾಗಿ ನೀನು ಎರಡೆರಡು ಸಲ ಅಡುಗೆ ಮಾಡೋ ಹಾಗಾಗಿದೆ. ಯಾಕಾಗ ಅನ್ಕೋತೀರಕ್ಕ? ಪರವಾಗಿಲ್ಲ ಬಿಡಿ. ನೀನು ಏನೇ ಹೇಳಿದ್ರು ಅದೇ ನಿಜ ಸುಮಾ. ಛೇ, ಎಂಥ ಕೆಲಸ ಆಗೋಯ್ತು. ನಾನೇ ಅಡುಗೆ ಮಾಡೋಣ ಅಂತಂದ್ರೆ ನನಗೆ ನಿನ್ನಷ್ಟು ರುಚಿಯಾಗಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ಐ ಆಮ್ ರಿಯಲಿ ಸಾರಿ ಸುಮಾ. ಅಕ್ಕ ಕ್ಷಮೆ ಯಾಕೆ ಕೇಳ್ತೀರಾ ಬಿಡಿ. ನೀವೇನು ಬೇಕು ಅಂತ ಮಾಡಿದ್ದಲ್ವಲ್ಲ, ನನ್ನ ಬೇಜವಾಬ್ದಾರಿಯಿಂದ ಆಗಿದ್ದು. ರಾಜೇಶನ್ ವಿಷಯ ಬಂದರೆ ಸಾಕು, ನಾನು ಮೈ ಮರ್ತ್ಬಿಡ್ತೀನಿ. ಎಷ್ಟು ಒಳ್ಳೆ ಮನಸ್ಸು ನಿಂದು. ನನ್ನಿಂದ ತಪ್ಪಾಗಿದ್ರು ನಿನ್ನ ಮೇಲೆ ಹಾಕೋತಾ ಇದೆಯಾ? ನಾನು ಎಷ್ಟೇ ನಿನಗೆ ಚಿಂತೆ ಕೊಟ್ಟರು ಎಷ್ಟು ಸಮಾಧಾನವಾಗಿ ತಗೋತಾ ಇದೆಯಾ. ಯು ಆರ್ ರಿಯಲಿ ಗ್ರೇಟ್. ಪರವಾಗಿಲ್ಲ ಅಕ್ಕ. ಸುಮಾ, ಆದರೂ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ. ನಿಜ ಹೇಳು, ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಇಲ್ಲ ಅಕ್ಕ, ನಿಮ್ಮ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ. ಸಾಹೇಬರು ಬರ್ತಿದ್ದೀನಿ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಈ ಅವಸ್ಥೆ ಆಗಿದೆ. ಅವ್ರು ಬೆಳಿಗ್ಗೆನೂ ಏನೂ ತಿಂದಿಲ್ಲ, ಹಸ್ಕೊಂಡೇ ಬರ್ತಿದ್ದಾರೆ. ಇಂಥ ಸಮಯದಲ್ಲಿ ಇನ್ನೂ ಅಡುಗೆ ಆಗಿಲ್ಲ ಅಂದರೆ ಅವ್ರು ಕೋಪ ಮಾಡ್ಕೋತಾರಲ್ಲ, ಅದಕ್ಕೆ ಗಾಬರಿ ಆಗಿದೆ ಅಷ್ಟೆ. ಅಯ್ಯೋ, ಚಾನ್ಸೇ ಇಲ್ಲ ಸುಮಾ. ತೀರ್ಥ ಹಾಗೆಲ್ಲ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಡೋಂಟ್ ವರಿ ಸುಮಾ. ತೀರ್ಥ ಯಾವತ್ತೂ ಊಟದ ವಿಚಾರಕ್ಕೆ ಕೋಪ ಮಾಡ್ಕೊಂಡಿದ್ದೇ ಇಲ್ಲ. ಉಪ್ಪು, ಹುಳಿ, ಖಾರ, ಸಪ್ಪೆ ಇರ್ಲಿ ಊಟ, ಏನೇ ಹೆಚ್ಚು ಕಡಿಮೆ ಇದ್ರು ಒಂದು ದಿವಸಕ್ಕೂ ಕಂಪ್ಲೇಂಟ್ ಮಾಡಿಲ್ಲ. ಅವನಿಗಂತೂ ಯಾವತ್ತೂ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ ತಿಂಡಿ ತಿಂದು ಅಭ್ಯಾಸನೇ ಇಲ್ಲ. ಯಾವಾಗ ನೋಡಿದ್ರು ಜನರ ಸೇವೆ ಅನ್ಕೊಂಡು ಮುಳುಗ್ ಹೋಗ್ಬಿಡ್ತಿದ್ದ. ಹಸುವಾದಾಗ ಊಟ ಮಾಡ್ತಿರ್ಲಿಲ್ಲ ಅವನು, ಟೈಮ್ ಸಿಕ್ಕಾಗ ಊಟ ಮಾಡ್ತಿದ್ದ. ಆದ್ರೆ ಇವತ್ತು ಮಾತ್ರ ಅಷ್ಟೊಂದು ಕೆಲಸ ಇಟ್ಕೊಂಡಿಲ್ಲ ಅನ್ಸತ್ತಕ್ಕ. ನಂಗೆ ಹಸುವಾಗ್ತಿದೆ ಅಂತ 2-3 ಸಲ ನೆನಪಿಸಿದ್ರು. ಅಕ್ಕ, ಕೆಲಸ ಮಾಡ್ತಾ ಮಾತಾಡ್ಲಾ? ಅಲ್ಲ ಸುಮಾ, ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯ? ಏನ್ ದಿನ ಹೀಗಾಗತ್ತಾ? ಹೋಗ್ಲಿ, ಈಗ ಕೇಳು. ಏನೋ ಒಂದಿನ ಹೀಗಾಗಿದೆ, ಅಡ್ಜಸ್ಟ್ ಮಾಡ್ಕೋತಾನೆ ಬಿಡು. ನೀನ್ ಇಷ್ಟು ಯೋಚನೆ ಮಾಡ್ಕೊಂಡು ಅಡ್ಗೆ ಮಾಡಿದ್ರೆ ಈಗ ಮಾಡೋ ಅಡ್ಗೆನೂ ಹಾಳಾಗುತ್ತೆ. ಎಲ್ಲ ಯೋಚನೆ ಬಿಟ್ಟು ಆರಾಮಾಗಿ ಅಡ್ಗೆ ಮಾಡು ಸುಮಾ. ಅವ್ನಿಗೆ ಎಷ್ಟೇ ಕೋಪ ಬಂದ್ರು ನೀನ್ ಮಾಡಿರೋ ಅಡ್ಗೆಗೆ ಅವನು ಫುಲ್ ಫಿದಾ ಆಗ್ಬಿಡ್ತಾನೆ. ಅದು ಬೇರೆ ಅವ್ನ ಫೇವ್ರೆಟ್ ಅಡ್ಗೆ ಬೇರೆ ಮಾಡ್ತಿದ್ಯಾ. ಅದೇನಾಗುತ್ತೋ ಏನೋ ಅಕ್ಕ. 1 ನಿಮಿಷ ರೀ, ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನನೂ ಸೀದೋಗಿದೆ ಅಕ್ಕ. ನೀನೆಷ್ಟೇ ಬೇಗ ಮಾಡ್ತೀನಿ ಅಂದ್ರು ತೀರ್ಥ ಬರೋಷ್ಟರಲ್ಲಿ ಅಡ್ಗೆ ರೆಡಿ ಇರಲ್ಲ. ಅವನ ಹಸುವು, ಆಸೆ ಎಲ್ಲ ಮಣ್ಪಾಲಾಗುತ್ತೆ. ನನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಬನ್ನಿ ಪದ್ಮಮ್ಮ, ತುಂಬ ದಿವಸಗಳ ನಂತರ ಬರ್ತಾ ಇದ್ದೀರಾ? ಗುರುಗಳೇ, ಇವತ್ತು ನನ್ನ ಮನಸ್ಸಿಗೆ ಒಂದೆರಡು ವಿಷಯದಲ್ಲಿ ತುಂಬ ಕಿರಿಕಿರಿ ಆಗಿದೆ. ಸಾಧನನಿಗೆ ಬೆಳಗಿನ ಜಾವದಲ್ಲಿ ಕನಸು ಬಿತ್ತಂತೆ. ಸುಮನ ತೀರ್ಥ ಜಗಳ ಆಡ್ಕೊಂಡು ದೂರ ಆಗ್ತಾರಂತೆ. ಈ ಮಾತು ಮುಗಿತಾ ಇದ್ದಂಗೆ
ಸುಮನನ ಮೇಲೆ ಹಲ್ಲಿ ಬಿದ್ದು ಅಪಶಕನ ಆಗೋಯ್ತು. ನನಗೆ ಯಾಕೋ ಭಯ ಆಗ್ತಿದೆ ಗುರುಗಳೇ. ಹಲ್ಲಿ ಶಕುನ, ಬೆಳಗಿನ ಕನಸು ಇವೆಲ್ಲ ಮೌಢ್ಯಗಳಮ್ಮ. ಅವಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ತೀರ್ಥ ಸುಮನಂಗೆ ಏನೂ ಆಗೋಲ್ಲ. ಕೂತ್ಕೊಳ್ಳಿ. ತೀರ್ಥ ಸುಮನ ನಾವು ಒಪ್ಕೊಂಡಿದ್ದೀನಿ ಅಂತ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಆದರೆ ಅವನ ನಡೆನುಡಿಗಳೆಲ್ಲ ಸುಮನನ ಮೇಲೆ ಪ್ರೀತಿ ತೋರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಸುಮನನ ಕೊಳ್ಳೆಗೆ ಮಾಂಗಲ್ಯ ಚೈನ್ ಹಾಕೋಣ ಅಂತ ಮಾಡಿಸಿದ್ದೆ. ಆದರೆ ಅದು ಹಾಕಿರಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಅವರಿಬ್ಬರು ಒಂದಾಗೋಕ್ಕೆ ಮರುಮಾಂಗಲ್ಯ ಧಾರಣೆ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಮುಹೂರ್ತ ನೋಡಬೇಕಿತ್ತು. ಹಾಗೆ ಅವ್ರ ಜಾತಕನೂ ನೋಡಿ. ಹಲೋ, ಯಾಕ್ರಿ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀರಾ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ನಾನು ಒಂದ್ಸಲಿ ನಿರ್ಧಾರ ಮಾಡಾದ್ಮೇಲೆ ಮುಗೀತು. ಇದೇನು ಮಕ್ಕಳಾಟನ ಅಥವಾ ತರಕಾರಿ ವ್ಯಾಪಾರನ ಚೌಕಾಸಿ ಮಾಡೋದಕ್ಕೆ? ಗಂಟೆಗೆ ಒಂದೊಂದ್ಸಲಿ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಇರ್ತೀರಲ್ಲ. ನೋಡಿ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಾನೆ ನಾನು ಬೇರೆಯವ್ರಿಗೆ ಕೊಟ್ಟಾಯ್ತು. ಈ ಬೆದರಿಕೆ ಹಾಕೋದಲ್ಲ ನಾನು ಇಟ್ಕೊಬಿಡಿ. ನಿಮ್ಮಂಥ 1000 ಜನರನ್ನ ನೋಡಿದ್ದೀನಿ. ಇಡ್ರಿ ಫೋನು. ಯಾವನ್ರಿ ಅವ್ನ ಮಂಗ್ಯನ ಮಗ? ಆ ಕಲ್ಲೇಶನ ಕಾಂಟ್ರಾಕ್ಟ್ರು? ಅವನೇ. ಮೊದಲು ಅವ್ನ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ. ಜಾಸ್ತಿ ಮಾತಾಡ್ದ ಅಂದರೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋತೀನಿ ಅಂತ ಹೇಳು. ಇಷ್ಟು ಹೇಳಿದ್ರಲ್ಲ ಸಾಹೇಬ್ರ, ಜಾಡಿಸ್ಬಿಡ್ತೀನಿ ಅವನ್ನ. ಬಾ, ಹೊಟ್ಟೆ ಸಿಗ್ತದೆ. ನಂದು ಕಾವು ಅನ್ನಕತ್ತೈತಿ. ಅಕ್ಕ, ಸಾಹೇಬ್ರು ಬಂದರು ಅನ್ಸುತ್ತೆ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಅಕ್ಕ. ಶೋ ಸುಮಾ, ಏನು ಮಾಡೋದೀಗ? ನನಗಂತೂ ತಲೆ ಸಿಡಿತಾ ಇದೆ. ಸರಿ, ಒಂದು ಕೆಲಸ ಮಾಡ್ತೀನಿ ಇರು. ಹೇಗಿದ್ರು ಇದೆಲ್ಲ ಆಗಿರೋದು ನನ್ನಿಂದ ತಾನೆ. ನಾನೇ ಹೋಗಿ ತೀರ್ಥನ ಹತ್ರ ಮಾತಾಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ ಅವನನ್ನು. ಸರಿನಾ? ಅಯ್ಯೋ ಅಕ್ಕ ಬೇಡ. ಅವ್ರಾಗಲೇ ಸಿಟ್ಟಲ್ಲಿದ್ದಾರೆ ಅನ್ಸುತ್ತೆ. ಯಾರ ಮೇಲೋ ಕೂಗಾಡ್ತಿದ್ದಾರೆ. ಇಲ್ಲಿಗೆ ನನ್ನ ಕೆಲಸ ಮುಗೀತು. ಇನ್ನೇನಿದ್ರು ನೀನುಂಟು, ನೀನು ತೀರ್ಥನ ಕೋಪ. ಸುಮಾ, ನನ್ಗೆ ಯಾಕೋ ತಲೆನೋವು ಕಮ್ಮಿನೇ ಆಗ್ತಾ ಇಲ್ಲ. ನಾನು ಹೋಗಿ ಮಾತ್ರೆ ತಗೊಂಡು ಬರ್ತೀನಿ. ಸರಿ ಅಕ್ಕ. ಸುಮ್ಮನವರೇ, ಸುಮ್ಮನವರೇ, ಹೊಟ್ಟೆ ತುಂಬ ಹಸಿತಾ ಬೇಗ ಊಟ ಬಡಿಸಿ. ಚಿಟ್ಟೆ, ಆ ಡ್ರೈವರ್ನ ಕರ್ಕೊಬಾ ಹೋಗು. ನೀವು ಅಡುಗೆ ಮಾಡ್ತಿದ್ದೀರಾ ಅಂತ ಇವರಿಬ್ರು ಊಟನೇ ಮಾಡಲಿಲ್ಲ ಗೊತ್ತಾ? ಏನಾಯ್ತು ಗುರುಗಳೇ? ಏನಾದರೂ ಸಮಸ್ಯೆನಾ? ಅಡುಗೆ ಇನ್ನೂ ಆಗಿಲ್ವಾ? ಅಲ್ಲ ರೀ, ಇಷ್ಟೊತ್ತಾಯ್ತು, ಇನ್ನೂ ಅಡುಗೆ ಆಗಿಲ್ವಾ? ಸಾಹೇಬ್ರೆ, ಅದು ಸುಮ್ಮನವ್ರೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಬಂದ ತಕ್ಷಣ ಬಡಿಸಿ ಅಂತ ಹೇಳಿದ್ನಲ್ಲ, ಯಾಕೆ ಇನ್ನೂ ರೆಡಿ ಆಗಿಲ್ಲ? ಸಾಹೇಬ್ರೆ ಮಾಡ್ಬಿಡ್ತೀನಿ, ಒಂದು 10 ನಿಮಿಷ ಅಷ್ಟೇ. 10 ನಿಮಿಷನಾ? ಬೆಳಗಿಂದ ಏನು ಮಾಡ್ತಾ ಇದ್ರಿ? ಅಡುಗೆನೇ ಮಾಡ್ತಿದ್ದೆ ಸಾಹೇಬ್ರೆ. ಅದೇನಾಯ್ತು ಅಂದರೆ ನನಗೆ ರೀಸನ್ಸ್ ಕೊಡಬೇಡಿ. ಸಾಹೇಬ್ರ, ಚೂರು ಸಮಾಧಾನ ಮಾಡ್ಕ್ಯಾರಿ. ಆ ಮಲ್ಲೇಶಿ ಮ್ಯಾಗಿನ ಸಿಟ್ಟು ತಂದು ಯಾಕೆ ಸುಮ್ಮನಕ್ಕೆ ಹಾಕ್ತೀರಿ? ಒಂದು ಕೆಲಸ ಮಾಡಿರಿ, ನೀವು ಕೈಕಾಲು ಮುಖ ತೊಗೊಂಡು ಬಟ್ಟೆ ಚೇಂಜ್ ಮಾಡಿರಿ, ಅಡಿಗೆ ಹಾಕತ್ತಿ. ನಾನು ಹೋಗಿ ಮುಖ ತೊಳ್ಕೊ ಬರ್ತೀನಿ. ಇದೇ ಫಸ್ಟ್ ಟೈಮ್ ಈ ರೀತಿ ಆಗ್ತಾ ಇರೋದು. ಸುಮ್ಮನಕ್ಕೆ ಏನಾಯ್ತವ? ಅಣ್ಣ, ಎಡವಟ್ಟಾಯಿತು. ಬೆಳಗ್ಗೆಯಿಂದನೇ ಎಲ್ಲ ಸಿದ್ಧತೆನೂ ಮಾಡಿ ಅಡುಗೆ ರೆಡಿ ಇತ್ತು. ಆದರೆ ಅಕ್ಕನ ಹತ್ರ ಏನೋ ಮಾತಾಡ್ತಾ ಮೈ ಮರ್ತುಬಿಟ್ಟೆ. ಮಾಡಿದ ಅಡುಗೆ ಎಲ್ಲ ಸೀದೋಯ್ತಣ್ಣ. ನೋಡವ, ಸಾಹೇಬ್ರು ಫುಲ್ ಗರಂ ಆಗದಾರ. ಅಲ್ಲಿ ಆಫೀಸ್ನಾಗ ಇದ್ದಾಗ ನಿನಗೆ 2-3 ಸಲ ಕಾಲ್ ಮಾಡಿದ್ರು, ನೀ ರಿಸೀವ್ ಮಾಡಿಲ್ಲ. ಹೊಟ್ಟೆ ಸ್ಥಿತಿ ಅಂತ ಹೇಳಕತ್ತಿದ್ರು. ನೋಡು, ಅವ್ರು ಇನ್ನೂ ಜಾಸ್ತಿ ಸೀಟ್ಗಳಕ್ಕೆ ಮುಂಚೆ ಇರೋ ಟೈಮ್ನಾಗ ಬಡ ಬಡ ಅಡುಗೆ ಮಾಡು. ಅದೇನು ಹೆಲ್ಪ್ ಮಾಡ್ಬೇಕು ನಾ ಮಾಡ್ತೀನಿ. ಏನು ಹೆಚ್ಕೊಡ್ಬೇಕು? ಈರುಳ್ಳಿ ಹೆಚ್ಕೊಡೋಣ ಸರ್. ಹಾಂ ಸರಿ, ನಡಿ. ಜಾತಕದ ಪ್ರಕಾರ ಇವರಿಬ್ಬರ ಹೊಂದಾಣಿಕೆ ತುಂಬ ಚೆನ್ನಾಗಿದೆಯಮ್ಮ. ಆದರೆ ಸಮಸ್ಯೆ ಇರೋದು ಇವರಿಬ್ಬರಲ್ಲೇ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇವರಿಬ್ಬರು ಸರಿಯಾಗಿ ನಡ್ಕೊಂಡ್ರೆ ಇವರಂಥ ದಂಪತಿಗಳು ಇನ್ಯಾರೂ ಇಲ್ಲ ಅಂತ ಅನ್ಕೊಂಬಿಡಿ. ಅವರಿಬ್ಬರು ಹೊಂದಾಣಿಕೆ ಆಗೋದಕ್ಕೆ ಏನಾದರೂ ಪೂಜೆ ಪುನಸ್ಕಾರ ಮಾಡಿದ್ರೆ ಆಗುತ್ತಾ? ಪೂಜೆ ಪುನಸ್ಕಾರದಿಂದನೇ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅನ್ನೋದಿದ್ರೆ ಸಮಸ್ಯೆಗಳೇ ಇರ್ತಿರ್ಲಿಲ್ಲ ತಾಯಿ. ಕೆಲವು ಸಾರಿ ದೇವರ ಆಶೀರ್ವಾದನೇ ಸಾಕಾಗೋದಿಲ್ಲ, ಮನುಷ್ಯರ ಪ್ರಯತ್ನನೂ ಇರಬೇಕಾಗತ್ತೆ. ಅರ್ಧ ದಾರಿ ಮನುಷ್ಯ ಬಂಡಿ ಎಳ್ಕೊಂಡು ಹೋಗಬೇಕು, ಇನ್ನು ಮಿಕ್ಕಿದ್ದನ್ನು ಅವನು ಎಳ್ಕೊಂಡು ಹೋಗ್ತಾನೆ. ಸ್ವಲ್ಪ ಅಡ್ಡಿ ಆತಂಕಗಳು ಕಾಣಿಸ್ತಾ ಇವೆ, ಆದರೆ ಇವರಿಬ್ಬರು ಅದನ್ನು ಮೀರಿ ನಿಲ್ಲಬೇಕು ಅಷ್ಟೆ. ಭೀಮನ ಅಮಾವಾಸ್ಯೆ ಪೂಜೆ
ಮಾಡಿದ್ರಾ? ಇಲ್ಲ ಗುರುಗಳೇ. ಸರಿ, ತೊಂದರೆ ಇಲ್ಲ. ಭೀಮ್ನ ಅಮಾವಾಸ್ಯೆಗೆ ಮಾಡೋ ಶಾಸ್ತ್ರಗಳನ್ನೇ ಮಾಡಿ ಮುಗಿಸಿ. ಸರಿ ಗುರುಗಳೇ, ನಾನು ಬರ್ತೀನಿ. ಹೋಗಿ ಬನ್ನಿ ತಾಯಿ, ಒಳ್ಳೇದಾಗಲಿ. ತೀರ್ಥ, ತುಂಬ ಹಸುವಾಗ್ತಿದೆಯಾ? ಏನು ಹೇಳಿ ಅದಕ್ಕೆ? ಬೆಳಿಗ್ಗೆಯಿಂದ ತಿಂಡಿ ಮಾಡಿಲ್ಲ, ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ. ಆಚೆ ಊಟ ಮಾಡೋಣ ಅಂದರೆ ಇವ್ರು ಚಿಕನ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಆಸೆ ಹುಡ್ಸಿದ್ರು. ಇವ್ರ ಮನ್ಸು ನೋಯಿಸಬಾರ್ದು ಅಂತ ಹೇಳಿ ಆಚೆ ಊಟ ಮಾಡದೆ ಹಾಗೆ ಬಂದೆ ಅದಕ್ಕೆ. ಹಾಗಾದ್ಮೇಲೆ ಅಡುಗೆ ಮಾಡೋದವ್ರ ಕರ್ತವ್ಯ ಅಲ್ವಾ? ನಾನು ಬರೋಕ್ಕಿಂತ ಮುಂಚೆ 4 ಸಲ ಕಾಲ್ ಮಾಡಿದ್ದೀನಿ, ನಾನು ಬಂದ್ಮೇಲೆ ಅಡುಗೆ ಕೆಲಸ ಇಟ್ಕೋಬೇಡಿ, ನಂಗೆ ಊಟ ಬಡಿಸಿ ಅಂತ. ಅದಕ್ಕೆ ನಾನು ಯಾವತ್ತಾದ್ರೂ ಊಟದ ವಿಷಯದಲ್ಲಿ ಈ ಥರ ಮಾತಾಡಿದ್ದೀನ? ಯಾವತ್ತಾದ್ರೂ ಬೇಡಿಕೆ ಇಟ್ಟಿದ್ದೀನ? ಇಲ್ಲ ಅಲ್ವಾ ಅದಕ್ಕೆ? ಇಲ್ಲ ತೀರ್ಥ, ಅದು ಅಲ್ಲದೆ ನೀನು ಊಟದ ವಿಚಾರಕ್ಕೆ ಯಾರ ಮೇಲೂ ರೇಗ್ದವನಲ್ಲ. ಆದರೆ ಫಸ್ಟ್ ಟೈಮ್ ಅದಕ್ಕೆ, ಫಸ್ಟ್ ಟೈಮ್ ಹೀಗಾಗ್ತಾ ಇರೋದು. ನಾವು ಕಷ್ಟಪಟ್ಟು ದುಡಿಯೋದಕ್ಕೆ ಹೇಳಿ, ಹೊಟ್ಟೆ ಹಸ್ದಾಗ ನೆಮ್ಮದಿಯಿಂದ ಊಟ ಮಾಡೋದಕ್ಕೆ ತಾನೆ. ಹಸುವು ಅಂತ ಕೆಲಸ ಮುಗಿಸ್ಕೊಂಡು ಬಂದಿದ್ದ ಗಂಡನಿಗೆ ಮನೇಲಿ ಊಟ ಇಲ್ಲ ಅಂತ ಹೇಳಿದ್ರೆ ಹೇಗದಕ್ಕೆ? ನಾನೇನು ಇವ್ರಿಗೆ ಬಲವಂತ ಮಾಡಿಲ್ಲ, ಇವರೇ ಹೇಳಿದ್ದು ನಾನು ಚಿಕನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನಂದು ಬಿಡಿ ಅದಕ್ಕೆ. ಆ ಚಿಟ್ಟೆ ಡ್ರೈವರು ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಮರ್ಯಾದೆ ಹೋಗಲ್ವ ಅದಕ್ಕೆ? ನಾನು ಕಾಲ್ ಮಾಡಿದಾಗ್ಲಿಂದ ಕಮ್ಮಿ ಅಂದರೂ 4-5 ಗಂಟೆ ಆಗಿದೆ. ಆ 4-5 ಗಂಟೆ 4 ಜನಕ್ಕೆ ಅಡುಗೆ ಮಾಡೋಕ್ಕಾಗಲ್ವಾ? ತೀರ್ಥ, ಅವಳು ನಿನ್ನ ಮೇಲಿನ ಪ್ರೀತಿಗೆ ಹೆಚ್ಚೆಚ್ಚು ವೆರೈಟಿ ಮಾಡೋದಕ್ಕೆ ಹೋದ್ಲು. ಆ್ಯಕ್ಚುಲಿ ನಾನು ಹೇಳಿದೆ ಅಷ್ಟೆಲ್ಲ ವೆರೈಟಿ ಮಾಡಬೇಡ, ತೀರ್ಥಂಗೆ ಅಷ್ಟು ವೆರೈಟೀಸ್ ಇಷ್ಟ ಆಗಲ್ಲ, ಸಿಂಪಲ್ ಆಗಿ ಒಂದು ಅನ್ನ ಸಾರು ಚಪಾತಿ ಮಾಡು ಸಾಕು ಅಂತ. ಆದರೆ ಅವಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂತ್ಲಾ, ಎಲ್ಲ ಲೇಟ್ ಆಗೋಯ್ತು. ಪ್ರಾಬ್ಲಮ್ ಆಗಿರೋದೇ ಅಲ್ಲಿ ಅದಕ್ಕೆ. ನಾನು ಅನ್ನ ಸಾರು ಮುದ್ದೆ ಸಾಕು ಅಂತ ಹೇಳಿದೆ, ಇವರೇ ಚಿಕನ್ ಮಾಡ್ತೀನಿ, ಸೈಡ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದ್ರು. ತೀರ್ಥ, ಸುಮನನ್ ಮೇಲೆ ಕೋಪ ಮಾಡ್ಕೋಬೇಡ. ಆ್ಯಕ್ಚುಲಿ ಅಡುಗೆ ಲೇಟ್ ಆಗಿದ್ದು ನನ್ನಿಂದ. ಹೌದು ತೀರ್ಥ, ನನಗೆ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇತ್ತು. ಒಂದು ಕಪ್ ಕಾಫಿ ಮಾಡಿಕೊಡ್ತೀಯಾ ಅಂತ ಕೇಳಿದೆ. ಅವಳು ಪಾಪ ಎಲ್ಲ ಕೆಲಸ ಬಿಟ್ಟು ನನಗೆ ಕಾಫಿ ಮಾಡಿಕೊಟ್ಲು. ಅದಕ್ಕೆ ಕಾಫಿ ಮಾಡೋದಕ್ಕೆ 10 ನಿಮಿಷ ಸಾಕು, ಅದ್ರಲ್ಲಿ ಏನು ಮಹಾ ಹಾಳಾಗೋಗುತ್ತೆ? ಅಷ್ಟೇ ಅಲ್ಲ ತೀರ್ಥ, ಕಾಫಿ ಕುಡಿತಾ ಕುಡಿತಾ ಅವಳನ್ನ ಮಾತಿಗೆ ಹೇಳಿದೆ. ಮಾತಾಡ್ತಾ ಮಾತಾಡ್ತಾ ಎಲ್ಲ ಎಡವಟ್ಟಾಗೋಯ್ತು. ಮಾಡಿದ ಅಡುಗೆ ಎಲ್ಲ ಸೀದೋಯ್ತು.